ವೀಕ್ಷಕರೇ, ಇವತ್ತು ನಾವಿದೀವಿ ಮದ್ದೂರ್ ಹತ್ರ ಇರುವಂತಹ ಮದ್ದೂರ್ ಟಿಫನಿಸ್ ಅಲ್ಲಿ. ನೀವೇನಾದ್ರೂ ಫುಡ್ ಅಲ್ಲಿ ಟೇಸ್ಟ್, ಕ್ವಾಲಿಟಿ ಅಂಡ್ ಹೈಜೀನ್ ಹುಡುಕ್ತಾ ಇದ್ರೆ ಮದ್ದೂರ್ ಟಿಫನಿಸ್ ಇಸ್ ದ ಪರ್ಫೆಕ್ಟ್ ಚಾಯ್ಸ್ ಅಂತ ಹೇಳ್ಬೋದು. ನೀವು ಬೆಂಗಳೂರು ಮೈಸೂರು ಹೈವೇಯಲ್ಲಿ ಪ್ರಯಾಣ ಮಾಡುತ್ತಿದ್ದೀರಾ? ಹಾಗಾದ್ರೆ ಈ ಒಂದು ಜಾಗಕ್ಕೆ ಭೇಟಿ ನೀಡಲೇಬೇಕು. ಅದೇ ಮದ್ದೂರು ಟಿಫಾನಿಸ್. 1917ರಲ್ಲಿ ಮೊದಲ ಬಾರಿಗೆ ಮದ್ದೂರೊಡೆಯನ್ನ ಪ್ರಾರಂಭಿಸಿದವರು ಇವರೇ. ಸಿಎಂ ಸಿದ್ದರಾಮಯ್ಯ, ಪುನೀತ್ ರಾಜ್ಕುಮಾರ್, ರಾಕಿಂಗ್ ಸ್ಟಾರ್ ಯಶ್, ಡಿಸಿಎಂ ಡಿಕೆ ಶಿವಕುಮಾರ್, ಚಿಕ್ಕಣ್ಣ ವಿಜಯೇಂದ್ರ ಸೇರಿದಂತೆ ಹಲವಾರು ಗಣ್ಯ ವ್ಯಕ್ತಿಗಳು ಬಂದು ಇಲ್ಲಿ ರುಚಿ ಸವಿದಿದ್ದಾರೆ. ಇಲ್ಲಿ ದಿನಕ್ಕೆ ಏನಿಲ್ಲ ಅಂದ್ರೂ 5 ರಿಂದ 10 ಸಾವಿರ ವಡೆಗಳು ಖಾಲಿಯಾಗುತ್ತೆ ಅಂದ್ರೆ ನೀವು ನಂಬಲೇಬೇಕು. ಈರುಳ್ಳಿ, ಶುದ್ಧ ತುಪ್ಪ, ಗೋಡಂಬಿ, ಮಸಾಲೆಗಳ ಅದ್ಭುತ ಮಿಶ್ರಣವೇ ಈ ಮದ್ದೂರು ವಡೆಯ ಸ್ಪೆಷಾಲಿಟಿ. ಇಲ್ಲಿನ ಜನಸಂದಣಿ ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲಿನ ಕ್ರೇಜ್ ಎಂತದ್ದು ಅಂತ. ಇಲ್ಲಿ ಸೆಲ್ಫ್ ಸರ್ವಿಸ್ ಕೂಡ ಇದೆ. ಫ್ಯಾಮಿಲಿ ಜೊತೆ ಕುಳಿತು ತಿನ್ನೋಕೆ ಗ್ರೌಂಡ್ ಆಂಬಿಯನ್ಸ್ ಕೂಡ ಇದೆ. ಕೇವಲ ಮದ್ದೂರು ವಡೆ ಮಾತ್ರ ಅಲ್ಲ, ಇಲ್ಲಿನ ಸ್ಪೆಷಲ್ ಟಿಫನ್ ಕಾಂಬೋ ಒಂದ್ಸಲ ಟ್ರೈ ಮಾಡಲೇಬೇಕು. ಬಿಸಿ ಬಿಸಿ ಇಡ್ಲಿ, ಗರಿ ಗರಿ ವಡೆ, ಘಮ ಘಮಿಸೋ ಕೇಸರಿ ಬಾತ್, ಖಾರಾಬಾತ್, ಅಬ್ಬಾ ಬಾಯಲ್ಲಿ ನೀರು ಬರಿಸುತ್ತೆ. ಇಲ್ಲಿನ ಸ್ಪೆಷಲ್ ಮಸಾಲೆ ದೋಸೆಗಂತೂ ಫ್ಯಾನ್ಸ್ ತುಂಬಾ ಇದ್ದಾರೆ. ಅದ್ರ ಮೇಲಿರೋ ಆ ಬೆಣ್ಣೆ ಮತ್ತು ಒಳಗಿರೋ ಮಸಾಲೆ ತುಂಬಾನೇ ಚೆನ್ನಾಗಿರುತ್ತೆ. ತಿಂತಾ ಇದ್ರೆ ಅಮೃತದ ಹಾಗಿರುತ್ತೆ. ಕೊನೆಗೆ ಒಂದು ಸ್ಟ್ರಾಂಗ್ ಫಿಲ್ಟರ್ ಕಾಫಿ ಕುಡಿದ್ರೆ ನಿಮ್ಮ ಜರ್ನಿ ಇನ್ನೂ ಕಲರ್ಫುಲ್ ಆಗುತ್ತೆ. ನೀವು ಬೆಂಗಳೂರು ಮೈಸೂರು ಹೊಸ ಹೈವೇಯಲ್ಲಿ ಹೋಗುವಾಗ ನಿಡಘಟ್ಟದ ಮದ್ದೂರು ಟಿಫಾನಿಸ್ಗೆ ಸ್ಟಾಪ್ ಕೊಡೋದನ್ನ ಮರಿಬೇಡಿ. ಮತ್ತಷ್ಟು ಮಾಹಿತಿಗಾಗಿ ಕೆಳಗೆ ಕೊಟ್ಟಿರುವ ನಂಬರ್ಗೆ ಕರೆ ಮಾಡಿ. ಹಲೋ ಸರ್, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು? ರಾಜೇಶ್ ಅಂತ. ಇಲ್ಲಿ ಎಷ್ಟು ವರ್ಷದಿಂದ 4 years ಇಲ್ಲಿ ವರ್ಕ್ ಮಾಡ್ತಾ ಇರೋದು ಮೇಡಮ್. ಎಸ್ ಸರ್, ಇಲ್ಲಿರೋ ಹೈಜೀನ್ ಬಗ್ಗೆ ಹೇಳಿ ಮೇಡಮ್. ಎಲ್ಲ ಬೆಳಗ್ಗೆ ಮತ್ತೆ ಮಧ್ಯಾಹ್ನ ಸಂಜೆ 4 ಟೈಮ್ ಎಲ್ಲ ಕ್ಲೀನಿಂಗ್ ಆಗುತ್ತೆ, ಹೈಜೆನಿಕ್ ಆಗಿರುತ್ತೆ. ಮತ್ತೆ ಪೊಲಿಟಿಷಿಯನ್ ಇರ್ಬೋದು, ರಾಜಕೀಯ ವ್ಯಕ್ತಿಗಳು, ಮತ್ತೆ ಫಿಲಿಂ ಸ್ಟಾರ್ಗಳು ಇರ್ಬೋದು, ಅವ್ರಿಗೆ ಆದಂತ ಒಂದು VIP ರೂಮ್ ಅಂತ ಸಪ್ರೇಟ್ ಆಗಿ ಮಾಡಿದೀವಿ. ಇದನ್ನ ಅವ್ರ ಎಕ್ಸಿಟ್ ಮತ್ತೆ ಎಂಟ್ರಿ ಅವ್ರ ಪ್ರೈವಸಿಗೋಸ್ಕರ, ಅವ್ರ ಡಿಸ್ಟರ್ಬೆನ್ಸ್ ಆಗೋದು ಬೇಡ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಅವ್ರಿಗೆ ಆದಂತ ಸಪ್ರೇಟ್ ಒಂದು ರೂಮ್ಸ್ ರೆಡಿ ಮಾಡಿದೀವಿ, ಅರೇಂಜ್ ಮಾಡಿದೀವಿ. ಮದ್ದೂರ್ ಅಂದ್ಮೇಲೆ ಮದ್ದೂರ್ ವಡೆಗೆ ಫೇಮಸ್. ಹೌದು ಮೇಡಮ್. ಸೊ ಎಷ್ಟೆಲ್ಲ ನೀವು ಮದ್ದೂರ್ ವಡೆಗಳನ್ನ ಪ್ರಿಪೇರ್ ಮಾಡ್ತೀವಿ ಮೇಡಮ್? ನೀವೇ ನೋಡಿದಿರಿ, ಈಗ ಕ್ರೌಡ್ ನೋಡಿದಿರಿ ಹೇಗಿದೆ ಅಂತ. ಎನಿ ಟೈಮ್ ಕ್ರೌಡ್ ಇರುತ್ತೆ. ನಮ್ದು ಬೆಳಗ್ಗೆ 6:30 ಸ್ಟಾರ್ಟ್ ಆದ್ರೆ ರಾತ್ರಿ 10:30, 11 ಗಂಟೆ ತನಕ ಮದ್ದೂರು ವಡೆ ನಮ್ಮಲ್ಲಿ ರನ್ನಿಂಗ್ ಅಲ್ಲಿ ನಡೀತಾ ಇರುತ್ತೆ. 4 ಬ್ಯಾಚ್ ಮೇಡಮ್. ಬೆಳಗ್ಗೆ 2 ಬ್ಯಾಚು, ಮಧ್ಯಾಹ್ನ 2 ಬ್ಯಾಚು ಮದ್ದೂರು ವಡೆ ಪ್ರಿಪರೇಷನ್ ಮಾಡ್ತಾನೆ ಇರ್ತಾರೆ. ಕಂಟಿನ್ಯೂಸ್ ಆಗಿ ನಡೀತಾನೆ ಇರ್ತಾರೆ ಮೇಡಮ್. ಇದು 1 years ಆಗಿದೆ ಓಪನ್ ಆಗಿ. ನೆಕ್ಸ್ಟ್ ಇನ್ನು 15 days ಅಲ್ಲಿ ನೆಕ್ಸ್ಟ್ ಇನ್ನೊಂದು ಹೊಸದು ಓಪನ್ ಆಗ್ತದೆ. ನಮ್ದು ಮದ್ದೂರು ಎಕ್ಸಿಟ್ ಆ ಕಡೆಯಿಂದ ಮೈಸೂರು ಎಕ್ಸಿಟ್ ಅಲ್ಲಿ ಓಪನ್ ಆಗ್ತಿದೆ ಮೇಡಮ್, ಹೊಸ ಬ್ರಾಂಚ್. ಥ್ಯಾಂಕ್ ಯು ಮೇಡಮ್. ಅಂತ ಮೇಡಮ್. ಇಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ 20 ವರ್ಷದಿಂದ ಮಾಡ್ತೀವಿ. 20 ವರ್ಷದಿಂದ ಮಾಡ್ತೀರಾ? ಇಲ್ಲಿರುವಂತ ಫುಡ್ಸ್ ಕ್ವಾಲಿಟಿ, ಹೈಜೀನ್ಸ್ ಎಲ್ಲ ಹೇಗೆ? ಎಲ್ಲ ಕ್ವಾಲಿಟಿ ಆಗಿಯೇ ಮಾಡೋದು ಮೇಡಮ್. ನಿಮ್ಗೆ ಮತ್ತೆ ಜಾಸ್ತಿ ಮಾಡಿ ಇಡೋದಿಲ್ಲ. ಎಷ್ಟೆಷ್ಟು ಬೇಕು ನೋಡ್ಕೊಂಡು ಅವಾಗ ಮಾಡ್ಕೊಡ್ತೀವಿ. ಬೆಳಗಿನ ತಿಂಡಿ 11 ಗಂಟೆ ತನಕ. ಆಮೇಲೆ ಊಟದ ಐಟಮ್ ಎಷ್ಟು ಬೇಕು ಅಷ್ಟೇ ಮಾಡ್ತೀವಿ, ಜಾಸ್ತಿ ಮಾಡೋದಿಲ್ಲ. ಮತ್ತೆ ಬೇಕಾದ್ರೆ ಮತ್ತೆ ಸ್ವಲ್ಪ ಮಾಡ್ತೀವಿ. ಮುಂದೆ ಸಾಯಂಕಾಲ ಸೌತ್ ಇಂಡಿಯನ್ ಇಲ್ಲ, ನಾರ್ತ್ ಹಂಗಾಗ್ಬಿಟ್ಟು ಸೌತಿಗೆ ಎಷ್ಟು ಬೇಕು ಅಷ್ಟು ಮಾಡ್ತೀವಿ. ಮತ್ತೆ ನೀಟಾಗಿ ತೊಳೆಯೋದು, ಆಮೇಲೆ ಎಲ್ಲ ಕ್ಲೀನ್ ಮಾಡ್ಬಿಟ್ಟು ತರಕಾರಿ ಆಗ್ಲಿ, ಕೊತ್ತಂಬರಿ ಸೊಪ್ಪಾಗ್ಲಿ ಎಲ್ಲ ಹುಲ್ಲೆಲ್ಲ ತೆಗೆದು ಕ್ಲೀನ್ ಮಾಡಿ ಕಟ್ ಮಾಡಿ 2 ಸತಿ ತೊಳೆದು ಹಾಕ್ತೀವಿ. ತರಕಾರಿನೂ ಅಷ್ಟೇ ಎಲ್ಲ ತೊಳೆದ್ಬಿಟ್ಟು ನೀಟಾಗಿ ಹಾಕಿ ಮನೇಲಿ ಹೆಂಗ್ ಮಾಡ್ತೀವಿ ಅದೇ ತರ ಮಾಡ್ತೀವಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.